ಮಂತ್ರಾಲಯಕ್ಕೆ ಬರೋಕ್ಕೂ ಮುಂಚೆ ಈ ವಿಷಯನ ತಿಳ್ಕೊಂಡ್ ಬರ್ಬೇಕು. ಮಂತ್ರಾಲಯಕ್ಕೆ ಬಂದು ರಾಯರನ್ನ ನೋಡೋಕ್ಕೂ ಮೊದಲು ಮಂಚಾಲಮ್ಮ ದೇವಿಯ ದರ್ಶನವನ್ನ ಮಾಡಬೇಕು. ಯಾಕಂದ್ರೆ ಮಂತ್ರಾಲಯದ ನಿಜವಾದ ಮಾಲೀಕರು ಗ್ರಾಮ ದೇವತೆ ಮಂಚಾಲಮ್ಮ ದೇವಿ. ಇಂದು ಕೋಟ್ಯಾಂತರ ಭಕ್ತರನ್ನ ಕಾಪಾಡುತ್ತಿರುವ ರಾಯರು ಅಂದು ಮಂತ್ರಾಲಯದಲ್ಲಿ ನೆಲೆಸಲು ಅನುಮತಿ ಪಡೆದಿದ್ದು ಈ ದೇವಿಯ ಬಳಿಯಲ್ಲಿಯೇ. 1671ರಲ್ಲಿ ರಾಯರು ಬೃಂದಾವನ ಪ್ರವೇಶ ಮಾಡಲು ನಿರ್ಧರಿಸಿದಾಗ ಈ ಭೂಮಿ ಮಂಚಾಲಮ್ಮ ದೇವಿಯ ಅಧೀನದಲ್ಲಿ ಇತ್ತು. ಆಗ ರಾಯರು ಅಮ್ಮನಿಗೆ ಒಂದು ಮಾತು ಕೊಟ್ಟಿರ್ತಾರೆ, ನನ್ನ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನು ಮೊದಲು ನಿನ್ನ ದರ್ಶನ ಮಾಡಬೇಕು, ನಿನ್ನ ಆಶೀರ್ವಾದ ಪಡೆದು ನಂತರವೇ ನನ್ನ ಬಳಿ ಬರಬೇಕು ಎಂದು. ಒಂದು ವೇಳೆ ಅಮ್ಮನನ್ನ ನಿರ್ಲಕ್ಷ್ಯ ಮಾಡಿದರೆ ಏನಾಗುತ್ತದೆ ಅನ್ನೋದಕ್ಕೆ 2009ರ ಪ್ರಳಯವೇ ಸಾಕ್ಷಿ. ಅಂದು ಇಡೀ ಮಂತ್ರಾಲಯವೇ ಮುಳುಗಿದಾಗ ಅಮ್ಮನ ಶಕ್ತಿ ಜಗತ್ತಿಗೆ ತಿಳಿಯಿತು. ಇನ್ ಮುಂದೆ ಮಂತ್ರಾಲಯಕ್ಕೆ ಹೋದಾಗ ಮೊದಲು ಮಂಚಾಲಮ್ಮ ದೇವಿಯ ದರ್ಶನವನ್ನ ಮಾಡಿ, ಆಮೇಲೆ ರಾಯರ ಬೃಂದಾವನದ ದರ್ಶನ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದೇ ತರ ಅಪ್ಡೇಟ್ಸ್ಗೆ ನನ್ನ ಪೇಜ್ ನ ಫಾಲೋ ಮಾಡಿ.